ನಮ್ಮ ಹಿರಿಯ ಸಚಿವರಾದ ಮುನಿಯಪ್ಪನವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ. ಮತ್ತು ನಮ್ಮ ಹೊಸದಾಗಿ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರ ಆದಮೇಲೆ ಇದು 4ನೇ ಮೀಟಿಂಗ್ 5ನೇ ಮೀಟಿಂಗ್ ಇರಬೇಕು. ಇಲ್ಲಿ ಪ್ರತಿ ವರ್ಷ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ. ಆ ಉದ್ದೇಶ ಇಟ್ಕೊಂಡೇ ಪ್ರಾಧಿಕಾರ ಮಾಡಿದ್ದು. ಮತ್ತು ಈಗ ಬರ್ತಕ್ಕಂಥ ಜನಕ್ಕೆ ಸಾಕಷ್ಟು ಸೌಲಭ್ಯಗಳು ಕೊಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಇವತ್ತು ತೀರ್ಮಾನ ತಗೊಂಡಿದ್ದೇನೆಂದರೆ ಒಂದು 16,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾಸೋಹ ಭವನ ಸುಮಾರು 2,000 ಜನ ಮಧ್ಯದಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಫ್ರಂಟಲ್ಲಿ ಕಲ್ಲಿಂದು ಇದಿರುತ್ತೆ. ಮತ್ತು ಹೊಯ್ಸಳ ಇದೆಲ್ಲ ಆ ಕಾಲದಲ್ಲಿ ಕಟ್ತಾ ಇದ್ದಾರೆ. ಆ ಥರದ ಫ್ರಂಟ್ ಎಲಿವೇಶನ್ ಇರುತ್ತೆ ಅದೊಂದು. ಆಮೇಲೆ ಅದಾದಮೇಲೆ ರಥಬೀದಿ ರಥೋತ್ಸವದಲ್ಲಿ ಇಲ್ಲಿ ಎಡಗಡೆ ಬಲಗಡೆ ಆ ಮೆಟ್ಟಿನ ಮೇಲೆ ಕೂತ್ಕೊಂಡು ನೋಡುವಂಥದ್ದು ರಥಬೀದಿ. ಆಮೇಲೆ ಕಾಂಕ್ರೀಟ್ ರಸ್ತೆ ಸುತ್ತಲೂ, ದೇವಸ್ಥಾನ ಸುತ್ತಲೂ ಮತ್ತು ಈ ರಸ್ತೆಗೆ ಮುಖ್ಯವಾಗಿ ಕಾಂಕ್ರೀಟ್ ರಸ್ತೆ. ಮತ್ತು ಟಾಯ್ಲೆಟ್ಸು ಒಂದು ಬ್ಲ್ಯಾಕು ಎಲ್ಲಿ ಇದರಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಈಗ ಒಂದಿದೆ, ಇನ್ನೂ ಒಂದು ಬ್ಲ್ಯಾಕು ಕಟ್ತೀವಿ, ಎಲ್ಲಂದರೆ ಜನ ಜಾಸ್ತಿ ಬರ್ತಾರಲ್ಲ. ಆಮೇಲೆ ಗೆಸ್ಟ್ ಹೌಸು ಈಗೇನಾಗಿದೆ ಗ್ರೌಂಡ್+1 ಇದೆ, ಮತ್ತು ಅದನ್ನು ಅಪ್ಗ್ರೇಡ್ ಮಾಡೋದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಆಮೇಲೆ ಫೌಂಡೇಶನ್ ಯೂಶುವಲ್ ಆಗಿ ಒಂದು ಫ್ಲೋರ್ ಜಾಸ್ತಿನೇ ಮಾಡಿರ್ತಾರೆ, ಗ್ರೌಂಡ್+2 ಮಾಡಿರ್ತಾರೆ ಅಥವಾ 3 ಮಾಡಿರ್ಬೋದು. ನಮ್ಮ ಇಂಜಿನಿಯರ್ಸ್ಗೆ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಫೌಂಡೇಶನ್ನು 3ಕ್ಕೆ ಹಾಕ್ಕೊಂಡಿದ್ರೆ ಅಥವಾ 4ಕ್ಕೆ ಹಾಕ್ಕೊಂಡಿದ್ರೆ ಎಷ್ಟು ಅದನ್ನು ಎಸ್ಟಿಮೇಟ್ ಕೂಡ ಮಾಡೋಕ್ಕೆ ಹೇಳಿದ್ದೀನಿ. ಆಮೇಲೆ ಇರ್ತಕ್ಕಂಥ ರೂಮ್ಸ್ ಅಪ್ಗ್ರೇಡ್ ಮಾಡಬೇಕು. ಇಲ್ಲಿ ಬಂದಂಥವರು ಇಲ್ಲೇ ಉಳ್ಕೋಬೇಕು, ಅಂದರೆ ವ್ಯವಸ್ಥೆ ಚೆನ್ನಾಗಿರ್ಬೇಕು, ನೀಟಾಗಿರಬೇಕು. ಅದನ್ನು ಇವತ್ತು ಭಾಳ ಮುಖ್ಯವಾಗಿ ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು. ಅದಾದಮೇಲೆ ದೇವಸ್ಥಾನದ ಆವರಣದೊಳಗಡೆ ಅನೇಕ ಕೆಲಸಗಳು, ಅದು ದಾನಿಗಳ ಮುಖಾಂತರನೇ ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ದಿನೇಶ್ ಅವರು ಮತ್ತು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ದರು. ಅದೇ ರೀತಿ ನಮ್ಮ ಶರತ್, ನಮ್ಮ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೆ ಸುಮಾರು ಕನಿಷ್ಠ ಒಂದು 50 ಎಕರೆ ಜಾಗ ಇಲ್ಲಿ ಫ್ಯೂಚರ್ಗೆ ಬೇಕಾಗುತ್ತೆ ಅಂತ ಮುನಿಯಪ್ಪನವರು ಅದನ್ನು ಜಾಗ ಎಲ್ಲ ಹುಡುಕಿ ಅಂತ ಹೇಳಿದ್ದಾರೆ. ಮತ್ತು ರಸ್ತೆ ಅಗಲೀಕರಣ ಆಗಬೇಕು, ಮುಂದಕ್ಕೆ ಫ್ಯೂಚರ್ಗೆ ಪ್ಲ್ಯಾನ್ ಇಟ್ಕೊಂಡು ಒಂದು 2 ಕಡೆ ರಸ್ತೆಗಳನ್ನು ಅಗಲ ಮಾಡೋದಕ್ಕೂ ಕೂಡ ಮಾಕ್ಲಿಯಿಂದ ಕಂಟನ್ಕೊಟ್ಟೆವರೆಗೂ ಕೂಡ ರಸ್ತೆ ಅಗಲೀಕರಣಕ್ಕೆ ಲ್ಯಾಂಡ್ ಅಕ್ವಿಷನ್ನು ಅದನ್ನೆಲ್ಲ ಡೈರೆಕ್ಷನ್ಸ್ ಮುನಿಯಪ್ಪ ಅವರಿದ್ದಾರೆ. ಸಭೆಯಲ್ಲೂ ಕೂಡ ತೀರ್ಮಾನ ಆಗಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಬೇಕು ಅಂತ ಹೇಳಿದ್ದಾರೆ. ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿದಾಗ ಅವ್ರು ಕೊಡ್ತೀವಿ. ತಕ್ಷಣಕ್ಕೆ ಈಗ ನಮ್ಮದೇ ಅಂಗಡಿಗಳು ಖಾಲಿ ಇದೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ವಿ. ಈಗ ಪೊಲೀಸು ನಮಗೆ ಜನ ಈ ಜಾತ್ರೆಗಳ ಸಮಯದಲ್ಲೆಲ್ಲ ಬೇಕಾಗುತ್ತೆ, ಅವಶ್ಯಕತೆ ಬೇಕಾಗುತ್ತೆ. ಅವರು ಇದು ಭಾಳ ಇವತ್ತು ನಾವು ತಗೊಂಡಂಥ ತೀರ್ಮಾನಗಳು. ಮತ್ತು ಲಾಡು ಕೊಡೋದಕ್ಕೆ ಪ್ರಪೋಸಲ್ ಹೋಗಿದೆ, ದೇವಸ್ಥಾನದಲ್ಲೇ ತುಪ್ಪದಲ್ಲಿ ಮಾಡಿದಂಥ ಲಾಡು ಕೊಡೋದಕ್ಕೆ ಪ್ರಪೋಸಲ್ ಬಂದಮೇಲೆ ಇಲ್ಲೇ ಮಾಡ್ತಾರೆ. ಮತ್ತು ಇನ್ನು ಪ್ರಾರಂಗಣ, ದೇವಸ್ಥಾನದ ಆಚೆ ಪ್ರಾರಂಗಣ ಒಂದು ಎಸ್ಟಿಮೇಟ್ ಎಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಅದು ಎಸ್ಟಿಮೇಟು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ತೀರ್ಮಾನ ತಗೊಂಡಿದ್ದೀವಿ. ಒಟ್ಟು ಇವತ್ತು ತೀರ್ಮಾನ ತಗೊಂಡಿದ್ದು 29 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ. ಮತ್ತು ಅದು ಬಿಟ್ಟರೆ ಈಗ ಪ್ರತಿ ವರ್ಷ ಇಲ್ಲಿ ರಥೋತ್ಸವ ಆಗುತ್ತೆ, ಬ್ರಹ್ಮರಥೋತ್ಸವ 25/12ಕ್ಕೆ ಬ್ರಹ್ಮರಥೋತ್ಸವ ಗುರುವಾರ ನೆರವೇರುತ್ತೆ. ಮತ್ತು ಈ ವಿಶೇಷವಾಗಿ ಸರಿ ಹೂವಿನ ಅಲಂಕಾರ ಮತ್ತು ದೀಪ ಅಲಂಕಾರ ವ್ಯವಸ್ಥೆ ಕಲ್ಪಿಸೋದಕ್ಕೆ ನಮ್ಮ ಉಸ್ತುವಾರಿ ಸಚಿವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮತ್ತು ಬಂದಂಥ ಭಕ್ತಾದಿಗಳಿಗೆ ಕುಡಿಯೋ ನೀರು ಮತ್ತು ಇದು ಕ್ಯೂ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಹೇಳಿದ್ದೀವಿ. ಮತ್ತು 25-26ನೇ ಸಾಲಿನ 1ನೇ ತಾರೀಕು ಕ್ಷೇತ್ರಕ್ಕೆ ಆಗಮಿಸಲು ವಾಹನಗಳಿಗೆ ಸುಂಕ ಇರೋದಿಲ್ಲ. ಈ ಸಲಿಯಿಂದ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ದಾರಲ್ಲ, ಎಲ್ಲ ವಾಹನಗಳಿಗೂ ಕೂಡ ಸುಂಕ ತಗೋಬಾರ್ದು ಅಂತ ಹೇಳಿದ್ದೀವಿ. ಆಮೇಲೆ ಇದು ನಮ್ಮ ಮುನಿಯಪ್ಪನವರು CEO ಹತ್ರ ಮಾತಾಡಿ ಒಂದು ಡೈರೆಕ್ಷನ್ಸು ಕೂಡ ಕೊಡ್ತಾರೆ, ಇದು ಸುಂಕ ವಸೂಲಿ ಬೇಡ ಅಂತ.
ಮತ್ತು ಗರ್ಭಿಣಿ ಹಿರಿಯ ನಾಗರಿಕರಿಗೆ, ಆಮೇಲೆ ವಿಕಲಚೇತನರಿಗೆ, ಚಿಕ್ಕ ಮಕ್ಕಳನ್ನ ತಗೊಂಬಂದಿರ್ತಾರೆ, 1 ವರ್ಷದ ಒಳಗೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರ್ತಾರಲ್ಲ ಅವ್ರಿಗೆ, ಗರ್ಭಿಣಿ ತಾಯಂದಿರಿಗೆ ನೇರವಾಗಿ ದೇವಸ್ಥಾನಕ್ಕೆ ಹೋಗೋ ರೀತಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ವರ್ಷದ ಇದು ರಾಸಮೇಳ ಜಾತ್ರೆ 10ರಿಂದ 18ನೇ ತಾರೀಕು ಲಾಸ್ಟ್, 10ರಿಂದ 18 ಅಂದರೆ 9 ದಿನ ರಾಸಮೇಳ ಒಂದು ಜಾತ್ರೆಗೆ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಆಮೇಲೆ 3 ದಿನ ಇರುತ್ತೆ, ಅದೆಲ್ಲ ಕ್ಲೀನಿಂಗು ಅದೆಲ್ಲ ಕೂಡ ಮಾಡಿಕೊಂಡು ಜಾತ್ರೆ 25ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ 18ಕ್ಕೆ ಮುಕ್ತಾಯ ಮಾಡಬೇಕು ಅಂತ ಮಾಡಿದ್ವಿ. ಮತ್ತು ರಾಸುಗಳ ಜಾತ್ರಾ ಸಮಯದಲ್ಲಿ ಇದು ರೈತರಿಗೆ ಮತ್ತು ರಾಸುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಬರ್ತಕ್ಕಂಥ ರೈತರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲೇ ಮಾಡಿದ್ದಾರೆ. ಮತ್ತು ಅದೇ ರೀತಿ ವೈದ್ಯರು, ಇದು ಹಸುಗಳು ಬರುತ್ತಲ್ಲ, ಅಂದರೆ ರಾಸುಗಳು ಬರುತ್ತಲ್ಲ, ವೈದ್ಯರು ಕೂಡ ತಕ್ಷಣ ಇರ್ತಾರೆ, ಪಶು ವೈದ್ಯರು ಇರ್ತಾರೆ. ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ.